ಕ್ರಿಕೆಟ್ ನಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೆ ಇರೋ ಟೆನ್ಷನ್ ಗೊತ್ತಲ್ಲ, ಫುಟ್ಬಾಲ್ ನಲ್ಲಿ ಅಂತದ್ದೇ ಒಂದು ಹುಚ್ಚು ಶುರುವಾಗ್ತಿದೆ ಬಾಸ್. ಆಗಸ್ಟ್ 21ರಿಂದ ಪ್ರೀಮಿಯರ್ ಲೀಗ್ ಇಸ್ ಬ್ಯಾಕ್. ಫುಟ್ಬಾಲ್ ಗೊತ್ತಿಲ್ಲದವರಿಗಾಗಿ ಸಿಂಪಲ್ ಆಗಿ ಹೇಳ್ತೀನಿ, 20 ಟೀಮ್ಸ್ 38 ಮ್ಯಾಚಸ್ ಪರ್ ಟೀಮ್, ಗೆದ್ದರೆ 3 ಪಾಯಿಂಟ್ಸ್. ಕೊನೆಯಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಚಾಂಪಿಯನ್ ಯಾರು ಅನ್ನೋದನ್ನ ಡಿಸೈಡ್ ಮಾಡಬಹುದು. ಅದಕ್ಕೆ ಪ್ರೀಮಿಯರ್ ಲೀಗ್ ಅಂದ್ರೆ ಬರೀ ಫುಟ್ಬಾಲ್ ಅಲ್ಲ, 10 ತಿಂಗಳ ಇಮೋಷನಲ್ ರೋಲರ್ ಕೋಸ್ಟರ್. ಮತ್ತು ಈ ಬಾರಿ ಕತೆ ಇನ್ನೂ ಇಂಟ್ರೆಸ್ಟಿಂಗ್. ಒಂದು ಕಡೆ ಆರ್ಸೆನಲ್ ಕಳೆದ ಸೀಸನ್ ಪ್ರೀಮಿಯರ್ ಲೀಗ್ ಗೆದ್ದು ಈಗ ಟೈಟಲ್ ಡಿಫೆಂಡ್ ಮಾಡೋಕೆ ಹೊರಟಿರುವ ಚಾಂಪಿಯನ್ಸ್. ಇನ್ನೊಂದು ಕಡೆ ಮ್ಯಾಂಚೆಸ್ಟರ್ ಸಿಟಿ, ಈ ಜನರೇಷನ್ ನಲ್ಲಿ ಇಂಗ್ಲಿಷ್ ಫುಟ್ಬಾಲ್ ಅನ್ನೇ ಡಾಮಿನೇಟ್ ಮಾಡಿದ ಪೆಪ್ ಗಾರ್ಡಿಯೋಲಾ ಅವರ ಪವರ್ ಹೌಸ್. ಮತ್ತೆ ಇವರ ನಡುವೆ ಒಂದು ಸಿನಿಮಾ ಲೆವೆಲ್ ಕನೆಕ್ಷನ್ ಇದೆ. ಪೆಪ್ ಗಾರ್ಡಿಯೋಲಾ ವರ್ಸಸ್ ಮಿಕೆಲ್ ಆರ್ಟೆಟಾ. ಒಂದು ಕಾಲದಲ್ಲಿ ಪೆಪ್ ಪಕ್ಕದಲ್ಲಿ ಅಸಿಸ್ಟೆಂಟ್ ಆಗಿ ಟ್ಯಾಕ್ಟಿಕ್ಸ್ ಕಲಿತಾ ಆರ್ಟೆಟಾ. ಇವತ್ತು ಅದೇ ಪೆಪ್ ಎದುರು ನಿಂತು ಬಾಸ್, ಈಗ ನನ್ನ ಟರ್ನ್ ಅನ್ನೋ ಮಟ್ಟಿಗೆ ಆರ್ಸೆನಲ್ ಕಟ್ಟಿದ್ದಾರೆ. ಗ್ರೌಂಡ್ ನಲ್ಲಿ ಇನ್ನೊಂದು ಬ್ಯಾಟಲ್. ಸಿಟಿಯ ಗೋಲ್ ಮಷೀನ್ ಅರ್ಲಿಂಗ್ ಹಾಲೆಂಡ್, ಆರ್ಸೆನಲ್ ನ ಸೂಪರ್ ಸ್ಟಾರ್ ಬುಕಾಯೋ ಸಾಕಾ. ಒಬ್ಬನಿಗೆ ಗೋಲ್ ಬೇಕು, ಇನ್ನೊಬ್ಬನಿಗೆ ಗ್ಲೋರಿ ಬೇಕು. ಆದರೆ ಪ್ರೀಮಿಯರ್ ಲೀಗ್ ಬ್ಯೂಟಿ ಏನ್ ಗೊತ್ತಾ, ಇಲ್ಲಿ ದೊಡ್ಡ ಟೀಮ್ ಅಂತ ಯಾರು ನಿಮ್ಗೆ 3 ಪಾಯಿಂಟ್ಸ್ ಗಿಫ್ಟ್ ಮಾಡಲ್ಲ. ಒಂದು ಬ್ಯಾಡ್ ನೈಟ್, ಒಂದು ಮಿಸ್ಡ್ ಚಾನ್ಸ್, ಒಂದು 90th ಮಿನಿಟ್ ಗೋಲ್ ಇಡೀ ಸೀಸನ್ ನ ಕಥೆಯನ್ನೇ ಬದಲಾಯಿಸಬಹುದು. ಆದ್ದರಿಂದ ಆಗಸ್ಟ್ 21ರಿಂದ ನೀವು ಫುಟ್ಬಾಲ್ ಫ್ಯಾನ್ ಆಗಿರಲಿ ಇಲ್ಲದಿರಲಿ, ಒಂದು ಟೀಮ್ ಚೂಸ್ ಮಾಡಿ ನೋಡಿ. ಸೀಸನ್ ಮುಗಿಯೋ ಹೊತ್ತಿಗೆ ಆ ಟೀಮ್ ಸೋತಾಗ ನಿಮಗೂ ನೋವಾಗ್ತಿದ್ರೆ ಕಂಗ್ರ್ಯಾಚುಲೇಷನ್ಸ್ ಬಾಸ್, ನೀವು ಫುಟ್ಬಾಲ್ ಫ್ಯಾನ್ ಆಗ್ಬಿಟ್ಟಿದ್ದೀರಾ. ಈ ಬಾರಿ ನಿಮ್ಮ ಟೀಮ್ ಯಾವುದು? ರೆಡ್ ಆರ್ಸೆನಲ್ ನ ಅಥವಾ ಬ್ಲೂ ಸಿಟಿನ ಅಥವಾ ಬೇರೆ ಯಾರಾದ್ರೂ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ.